Hi, good morning, friends. Welcome back to Sadhana Sunil. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ, ದೇವಸ್ಥಾನಕ್ಕೆ ಹೋಗಿದ್ದೆ, ಬೆಳಿಗ್ಗೆ ಎದ್ದು ಬರೋಷ್ಟರೊಳಗೆ ಟೈಮ್ ಆಗಿಬಿಟ್ಟಿದೆ. ಈಗ ಮಧ್ಯಾಹ್ನ ಲಂಚಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಮಶ್ರೂಮ್ ಇತ್ತು, ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಾನು ಈಗ ಮಶ್ರೂಮ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 4-5 ಸಲ ತೊಳಿರಿ, ಯಾಕಂದರೆ ಮರಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು ಅರಿಶಿನ ಮತ್ತು ಉಪ್ಪು ಎರಡನ್ನೂ ಹಾಕಿ ನೆನೆಸಿಡಿ. ಒಂದು 5 ನಿಮಿಷ ನೆನೆಸಿದ್ರು ಸಾಕು. 5 ನಿಮಿಷದ ಮೇಲೆ ನೆನೆಸೋದೇನು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಾನೀಗ. ಈ ಥರ ನೆನೆಸೋದ್ರಿಂದ ಅದ್ರ ಮೇಲಿರೋ ಮಣ್ಣು ಮತ್ತು ಡಸ್ಟ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ನೆನೆಸಿಡಿ. ಈಗ ಇದು 5 ಮಿನಿಟ್ಸ್ ಆಗಿದೆ. ಇದ್ರ ಮೇಲಿರೋ ಸಿಪ್ಪನ್ನೆಲ್ಲ ಈ ಥರ ಕ್ಲೀನಾಗಿ ತಕ್ಕೊಂಬಿಡಿ, ಯಾಕಂದರೆ ಇದ್ರ ಮೇಲಿರೋ ಡಸ್ಟ್ ಮತ್ತು ಮರಳೆಲ್ಲ ಕ್ಲೀನಾಗಿ ಹೋಗುತ್ತೆ. ಆದಷ್ಟು ಈ ಥರ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು. ನೋಡಿ, ಈ ಥರ ಎಲ್ಲ ಸಿಪ್ಪೆನೂ ತೆಗೆದು ಈಗ ಇಟ್ಕೊತೀನಿ. ನಾನು ಈಗ ಎಲ್ಲ ಸಿಪ್ಪೆನೂ ತೆಗೆದಿಟ್ಕೊಂಡು ಈಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದೆಲ್ಲ ಈ ಥರ 4 ಪೀಸ್ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ, ಸಣ್ಣದೆಲ್ಲ ಈ ಥರ 2 ಪೀಸ್ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ. ಈಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಈಗ ದಾಲ್ಚಿನ್ನಿ ಎಲೆ ಮತ್ತು ಚಕ್ಕೆ, ಲವಂಗ. ನಾನು ಇದನ್ನು ಮಸಾಲ ಮಾಡ್ಕೊಳ್ಳೋಕ್ಕೆ ಹಾಕ್ಕೊತಾ ಇರೋದು. ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕೆಂಪಗಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಈರುಳ್ಳಿನ 2 ತೊಗೊಂಡಿದ್ದೀನಿ, ಟೊಮೊಟೊನ ಕೂಡ 2 ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನೀಗ ಗೋಡಂಬಿ ಹಾಕ್ತಾಯಿದ್ದೀನಿ. 4ರಿಂದ ಒಂದು 5 ಗೋಡಂಬಿ. ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ದಪ್ಪ ಆಗಿ ಚೆನ್ನಾಗಿ ಬರುತ್ತೆ. ಗೋಡಂಬಿ ಇಲ್ಲದೆ ಇರೋರು ನೀವು ಬೇಕಾದರೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಗೋಡಂಬಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಇದನ್ನು ಈಗ ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಮಸಾಲಕ್ಕೆ ಇಷ್ಟೇ ಹಾಕಿದ್ದು ಗೈಸ್. ಈಗ ಈ ಕಡೆ ಅದೇ ಬಾಣಲಿಗೆ ಈಗ ಎಣ್ಣೆ ಹಾಕಿ ಅದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈಗ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ ಅಂತ, ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು. ಈಗ ಸ್ವಲ್ಪ ಹಾಕಿ ಮಸಾಲೆಗೆ ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ.
ಸ್ವಲ್ಪ ಮಶ್ರೂಮ್ಗೆ ತಗೊಳ್ಳಿ ಉಪ್ಪು ಅಂತ ಹಾಕ್ತಾಯಿದ್ದೀನಿ ನಾನು. ಇದೀಗ ಸ್ವಲ್ಪ ನೀರೆಲ್ಲ ಬಿಟ್ಕೊತಾ ಇದೆ ನೋಡಿ ಗೈಸ್. ಈಗ ನೀರೆಲ್ಲ ಬಿಟ್ಕೊತಾದ್ಮೇಲೆ ಈಗ ಇಳಿಸ್ಕೊತೀನಿ ನಾನು. ಈಗ ಮಸಾಲ ರೆಡಿಯಾಗಿದೆ. ಮಸಾಲ ಸ್ವಲ್ಪ ದಪ್ಪಾಗೇ ಇರಬೇಕು, ನೀರು ಮಾಡ್ಕೊಬೇಡಿ. ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ಅದೇನು ರುಬ್ಕೊಂಡಿದ್ದೀನಿ ಆ ಮಸಾಲನ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ದಾಲ್ಚಿನ್ನಿಯಲ್ಲಿ ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತೀನಿ. ಒಂದು ಲೈಟಾಗಿ ಕೆಂಪಾದರೂ ಸಾಕು, ತುಂಬ ಏನು ಬೇಡ. ಇದಕ್ಕೆ ಈಗ ಖಾರದ ಪುಡಿ, ನೀವೆಷ್ಟು ಖಾರ ಏನಾದ್ರು ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ, 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರು, ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಇದಕ್ಕೆ ಮಸಾಲ ಹಾಕಬೇಕು. ನಾನು ಇದಕ್ಕೆ 2 ಮೆಣಸಿನ್ಕಾಯಿನೂ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೀಗ ಮಸಾಲಾನ ಹಾಕ್ತೀನಿ, ನಾನು ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ನೀವು ಮಶ್ರೂಮ್ ಅಂತ ಅಲ್ಲ ಗೈಸ್, ಇದಕ್ಕೆ ಕಾಲಿಫ್ಲವರ್ ಕೂಡ ಹಾಕ್ಬೋದು. ಆಮೇಲೆ ನೀವು ಬದನೆಕಾಯಿಗೂ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಕೊಂಡು ಈ ಥರ ಗ್ರೇವಿ ಮಾಡ್ಕೊಬೋದು, ಚೆನ್ನಾಗಾಗತ್ತೆ. ಆಮೇಲೆ ಚನ್ನ ಮಸಾಲ ಅದನ್ನು ಇದೇ ಥರ ಮಾಡ್ಕೊಬೋದು ಬೇಕಾದರೆ, ಗ್ರೇವಿ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. ಈಗ ಇದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದಂತಹ ಮಶ್ರೂಮ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಶ್ರೂಮ್ ಸೇರಿಸಾದ್ಮೇಲೆ ರುಬ್ಕೊಂಡಿದ್ದಂತಹ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಇದನ್ನು ಈಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಇದಕ್ಕೀಗ ಉಪ್ಪು ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನೀಗ ಕುದಿಯಕ್ಕೆ ಬಿಡ್ತಿದ್ದೀನಿ. ಇದು ಸ್ವಲ್ಪ ಕುದ್ರೆ ಸಾಕು, ಯಾಕಂದರೆ ಆವಾಗ ಮಸಾಲನೂ ಫ್ರೈ ಮಾಡ್ಕೊಂಡಿದ್ದೀವಿ, ಮಶ್ರೂಮ್ನು ಬೇಯಿಸ್ಕೊಂಡಿದ್ದೀವಿ. ಹಾಗಾಗಿ ಈಗ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಗೈಸ್, ನೀವು ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿದೆ, ಘಮ 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 ಅಂತಿದೆ. ಇದಕ್ಕೆ ಈಗ ನಾನು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾದ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಆಗಿದ್ರು ರೊಟ್ಟಿ ಆದರೂ ಮಾಡ್ಕೊಂಡು ತಿನ್ಬೋದು. ನಾನು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದನ್ನು. ಹೋಟೆಲ್ ಟೇಸ್ಟೇ ಬಂದಿದೆ ಗೈಸ್, ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಈ ದಿನದ ರೆಸಿಪಿ ಮತ್ತು ಲಾಗ್ ಆಗಿತ್ತು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.